ಹುಬ್ಬಳ್ಳಿಯಲ್ಲಿ ಬಿಜೆಪಿ ರಣಕಹಳೆಯನ್ನು ಮುಳುಗಿಸ್ತಾ ಇದೆ ನೋಡಿ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಕೇಸರಿ ಪಡೆ ಸಮರವನ್ನು ಸಾರ್ತಾ ಇದೆ. ಅಲ್ಲಿ ಯಾವ ವಿಚಾರವಾಗಿ ಅಂತಂದ್ರೆ, ಇದು ಮೋದಿಯ ಮನೆ, ಸಿದ್ದರಾಮಯ್ಯದ್ದಲ್ಲ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಮನೆಯನ್ನು ಕೊಡ್ತೀರಿ ಅಂತಂದ್ರೆ ಅದು ಮೋದಿಯವರ ಮನೆ, ಅದು ಕೇಂದ್ರ ಸರ್ಕಾರದ ಮನೆ, ಸಿದ್ದರಾಮಯ್ಯ ಅವರ ಮನೆ ಅಲ್ಲ ಅದು ಅಂತ ಹೇಳಿ ಬಿಜೆಪಿ ಕಾಂಗ್ರೆಸ್ ವಿರುದ್ಧ ಸಮರವನ್ನು ಸಾರ್ತಾ ಇದ್ದಾರೆ. ಮೋದಿಯವರ ಯೋಜನೆಯಲ್ಲಿ ಬಂದಂತಹ ಮನೆಯನ್ನು ಕೊಡೋಕೆ ನೀವು ಯಾರು? ಮನೆ ಮನೆಗೂ ಮೋದಿಯ ಫೋಟೋ ಅಭಿಯಾನವನ್ನು ಮಾಡ್ತಾ ಇದ್ದಾರೆ. ಶಿಷ್ಟಾಚಾರಕ್ಕೆ ಎಳ್ಳು ನೀರು ಬಿಟ್ಟು ಆರೋಪ ಕೇಳಿ ಬರ್ತಾ ಇದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರನ್ನ ಕಡೆಗಣಿಸಿದ್ದಕ್ಕೆ ಬಿಜೆಪಿ ಕಿಡಿಕಾರ್ತಾ ಇದೆ. ಬಿಜೆಪಿ ಸ್ಲಮ್ ಮೋರ್ಚಾದಿಂದ ಬೃಹತ್ ಪ್ರತಿಭಟನೆ ನಡೀತಾ ಇದೆ. ಸಿಎಂಗೆ ಕಪ್ಪು ಬಾವುಟ ಪ್ರದರ್ಶಿಸಲು ಬಿಜೆಪಿ ಪ್ಲಾನ್ ಮಾಡಿಕೊಳ್ತಾ ಇದೆ. ಕೇಂದ್ರದ ಹಣದಲ್ಲಿ ಕಾಂಗ್ರೆಸ್ ಪ್ರಚಾರವನ್ನು ಮಾಡ್ತಾ ಇದೆ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಮನೆ ಹಂಚಿಕೆ ಸಮಾವೇಶಕ್ಕೆ ಬಿಜೆಪಿ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. 28% ಕಮಿಷನ್ ದಂಧೆ ಬದಲು ಏನಿದೆ ಅದನ್ನು ಬಯಲಾಗಿದೆ ಅಂತ ಹೇಳಿ ಆರೋಪ ಮಾಡ್ತಾ ಇದೆ ಬಿಜೆಪಿ. ಮನೆ ಬಿಲ್ ಪಾವತಿಗೆ ಲಂಚ ಕೇಳುತ್ತಿರುವಂತಹ ಆರೋಪ ಹೊರಡಿಸಿದೆ ಬಿಜೆಪಿ. ಹೇಳ್ತಾ ಇದೆ ಬಡವರ ಹೊಟ್ಟೆ ಮೇಲೆ ಹೊಡೆಯುತ್ತಾ ಇದೆ ಈ ಸರ್ಕಾರ ಅಥವಾ ಹೊಡಿತಾ ಇದೆ ಅನ್ನುವಂಥ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಬಿಜೆಪಿಯವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಫಲಾನುಭವಿಗಳ ಪಟ್ಟಿಯಲ್ಲಿ ಅಕ್ರಮದ ವಾಸನೆ ಬರ್ತಾ ಇದೆ ನಮಗೆ. ಬಿಜೆಪಿ ನಾಯಕರು ಹೇಳ್ತಾ ಇರುವಂಥದ್ದು, ಮಾತನಾಡ್ತಾ ಇರುವಂಥದ್ದು, ಪ್ರಹ್ಲಾದ್ ಜೋಶಿ ಅವರಿಗೆ ಅವಮಾನ ಮಾಡಿದ್ದಾರೆ ಇವರು, ಸರಿಯಲ್ಲ. ಮೋದಿಯವರ ಮನೆಗಳನ್ನ ನಾವು ಕೊಡ್ತಾ ಇದ್ದೀವಿ ಅಂತ ಕಾಂಗ್ರೆಸ್ ಸರ್ಕಾರ ಹೇಳ್ತಾ ಇದೆ ಅಲ್ಲ, ಅದು ಎಷ್ಟರ ಮಟ್ಟಿಗೆ ಸರಿ? ಅದು ಸಿದ್ದರಾಮಯ್ಯ ಅವರ ಮನೆಯಲ್ಲ, ಅವರು ನಿರ್ಮಾಣ ಮಾಡಿರುವಂಥದ್ದಲ್ಲ, ಅವರ ಸರ್ಕಾರದ ಒಂದು ಯೋಜನೆಯಲ್ಲಿ ಬಂದಿರುವಂಥದ್ದಲ್ಲ, ಅದು ಪ್ರಧಾನಮಂತ್ರಿ ಆವಾಸ ಯೋಜನೆ ಅಡಿಯಲ್ಲಿ ನಿರ್ಮಾಣವಾಗಿರುವಂತಹ ಮನೆಗಳು. ಅವನ್ನ ನೀವು ಕೇಂದ್ರ ಸರ್ಕಾರದ ಹೆಸರಲ್ಲಿ, ಮೋದಿಯವರ ಹೆಸರಲ್ಲೇ ಕೊಡಬೇಕು, ನಿಮ್ಮ ಸರ್ಕಾರದ ಹೆಸರಲ್ಲಿ, ನಿಮ್ಮ ಹೆಸರಲ್ಲಿ ಯಾಕೆ ಕೊಡ್ತಾ ಇದ್ದೀರಾ ಅಂತ ಹೇಳಿ ಸಮರವನ್ನು ಸಾರ್ತಾ ಇದೆ ಈಗ ಕೇಸರಿ ಪಡೆ. ಬಿಜೆಪಿ ನಾಯಕರೆಲ್ಲರೂ ಕೂಡ ಮಾತನಾಡ್ತಾ ಇದ್ದಾರೆ. ಮನೆ ಮನೆಗೂ ಕೂಡ ಮೋದಿಯ ಫೋಟೋವನ್ನು ಹಚ್ಚಿ ಅಭಿಯಾನವನ್ನು ಮಾಡ್ತಾ ಇದ್ದಾರೆ. ಶಿಷ್ಟಾಚಾರಕ್ಕೆ ಎಳ್ಳು ನೀರು ಬಿಡ್ತಾ ಇದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ ನೋಡಿ. ಇದೇ ವಿಚಾರವಾಗಿ ಕೇಂದ್ರ ಸಚಿವ ಆಗಿರುವಂತಹ ಪ್ರಹ್ಲಾದ್ ಜೋಶಿ ಅವರನ್ನ ಕಡೆಗಣಿಸಿದ ಸರ್ಕಾರ ಅಲ್ಲಿ ಈ ಕಾರ್ಯಕ್ರಮದಲ್ಲಿ. ಅದು ಸರಿಯಲ್ಲ ಅಂತ ಬಿಜೆಪಿ ಕಿಡಿಕಾರ್ತಾ ಇದೆ. ಬಿಜೆಪಿ ಸ್ಲಮ್ ಮೋರ್ಚಾದಿಂದ ಬೃಹತ್ ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ನಾವು ಆ ಸಮಯದಲ್ಲಿ ನೋಡಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕಪ್ಪು ಬಾವುಟವನ್ನು ತೋರಿಸಲೇಬೇಕು ಅಂತ ಹೇಳಿ ಪ್ಲಾನ್ ಮಾಡಿಕೊಳ್ತಾ ಇದೆ ಬಿಜೆಪಿ. ಕೇಂದ್ರದ ಹಣದಲ್ಲಿ ಕಾಂಗ್ರೆಸ್ ಪ್ರಚಾರವನ್ನು ಮಾಡ್ತಾ ಇದೆ. ಕೇಂದ್ರದ ದುಡ್ಡು, ಕೇಂದ್ರದ ಯೋಜನೆ, ಕೇಂದ್ರದ ಹೆಸರನ್ನು ಬಳಸಬೇಕು, ಆದರೆ ಇವರು ಕಾಂಗ್ರೆಸ್ನ ಹೆಸರನ್ನು ಬಳಸಿಕೊಂಡು ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಅಂತ ಆರೋಪ ಮಾಡ್ತಾ ಇದೆ ಬಿಜೆಪಿ. ಇದು ಸರಿಯಲ್ಲ. ಮನೆ ಹಂಚಿಕೆ ಸಮಾವೇಶಕ್ಕೆ ಬಿಜೆಪಿ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದೆ. ನೀವು ಕೊಡೋಕೆ ಹೋಗಬೇಡಿ, ಹಂಗೂ ಏನಾದರೂ ಕೊಡೋದಿದ್ರೆ ನಿಮ್ಮ ಸರ್ಕಾರದ ಯೋಜನೆಯಲ್ಲಿ ನೀವು ಮಾಡ್ಕೊಳ್ಳಿ ಅಂತ. ಅಪೂರ್ಣ ಮನೆಗಳ ಹಸ್ತಾಂತರಕ್ಕೆ ಬಿಜೆಪಿ ವಿರೋಧ ಮಾಡ್ತಾ ಇದೆ. ಇನ್ನೂ ರೆಡಿ ಆಗಿಲ್ವಂತೆ. ಮೂಲ ಸೌಕರ್ಯವಿಲ್ಲದೆ ಮನೆ ನೀಡುವುದು ಮೋಸ ಅಂತ ಹೇಳ್ತಾ ಇದೆ. ಪ್ರಧಾನಿ ಆವಾಸ್ ಯೋಜನೆಯ ಹೆಸರನ್ನ ಅಳಿಸ್ತಾ ಇದೆ ಕೈ ಸರ್ಕಾರ. ಹುಬ್ಬಳ್ಳಿಯಲ್ಲಿ ಬಿಜೆಪಿ ನಾಯಕರು ಬಿಗಿಪಟ್ಟು ಹಿಡಿದುಕೊಂಡಿದ್ದಾರೆ ಈ ಒಂದು ವಿಚಾರವಾಗಿ. ಇನ್ನೂ ರೆಡಿ ಆಗಿಲ್ಲ ಆ ಮನೆಗಳು. ಪ್ರೋಟೋಕಾಲ್ ಉಲ್ಲಂಘನೆ ವಿರುದ್ಧ ಸಂಸತ್ತಿನವರೆಗೆ ನಾವು ದೂರು ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಅರ್ಹರಿಗೆ ಅನ್ಯಾಯ, ಕಾಂಗ್ರೆಸ್ ಕಾರ್ಯಕರ್ತರಿಗೆ ಆದ್ಯತೆಯನ್ನು ಕೊಡಲಾಗ್ತಾ ಇದೆ. ಮನೆ ಹಂಚಿಕೆ ಪಟ್ಟಿ ಮರುಪರಿಶೀಲನೆಗೆ ಒತ್ತಾಯ ಮಾಡ್ತಾ ಇದೆ ಬಿಜೆಪಿ. ಕಾಂಗ್ರೆಸ್ನ ಕ್ರೆಡಿಟ್ ಪಾಲಿಟಿಕ್ಸ್ಗೆ ಬ್ರೇಕ್ ಹಾಕಲು ಬಿಜೆಪಿ ಶಕ್ತಿ ಪ್ರದರ್ಶನವನ್ನು ಮಾಡೋಕೆ ಮುಂದಾಗ್ತಾ ಇದೆ. ಬಿಗಿ ಪೊಲೀಸ್ ಬಂದೋಬಸ್ತ್ ನಡುವೆಯಲ್ಲೂ ಕೂಡ ಪ್ರತಿಭಟನೆಗೆ ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ. ಉತ್ತರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮತಬೇಟೆಗೆ ಬಿಜೆಪಿ ತಡೆಯೊಡ್ಡಲು ಮಾಸ್ಟರ್ ಪ್ಲಾನ್ ಅನ್ನು ಮಾಡ್ತಾ ಇದೆ. ಸಮಾವೇಶದ ಹೊತ್ತಲ್ಲೇ ಬಿಜೆಪಿ ಹೈಡ್ರಾಮಾ. ಮನೆ ಹಸ್ತಾಂತರ ಕಾರ್ಯಕ್ರಮಕ್ಕೆ ರಾಜಕೀಯದ ಒಂದು ವಾಸನೆ ಬರ್ತಾ ಇದೆ ನೋಡಿ. ಕಾಂಗ್ರೆಸ್ ಸರ್ಕಾರ ಹೇಳ್ತಾ ಇದೆ ನಾವು ಮನೆಗಳನ್ನು ಹಸ್ತಾಂತರ ಮಾಡ್ತೀವಿ ಬಡ ಜನರಿಗೆ, ಅದು ದಾಖಲೆಯ ಮಟ್ಟದಲ್ಲಿ, ದೇಶದಲ್ಲಿ ಯಾರೂ ಕೂಡ ಮಾಡಿಲ್ಲ ಇಷ್ಟು ದೊಡ್ಡ ಮಟ್ಟದಲ್ಲಿ ಒಂದೇ ಬಾರಿ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳ್ಕೊಳ್ತಾ ಇದ್ದಾರೆ ಹೆಮ್ಮೆಯಿಂದ. ಆದರೆ ಬಿಜೆಪಿ ಆರೋಪ ಏನು? ಇದು ಕೇಂದ್ರ ಸರ್ಕಾರದ ಯೋಜನೆಯಡಿಯಲ್ಲಿ, ಮೋದಿ ಸರ್ಕಾರದ ಯೋಜನೆಯಡಿಯಲ್ಲಿ, ಕೇಂದ್ರ ಸರ್ಕಾರದ ದುಡ್ಡಿನಲ್ಲಿ ನಿರ್ಮಿತವಾದಂತಹ ಮನೆಗಳು, ಅದನ್ನು ನೀವು ಯಾಕೆ ಕೊಡ್ತೀರಿ? ಇದನ್ನು ನೀವು ಪ್ರಚಾರಕ್ಕೆ ಬಳಸ್ಕೊಳ್ತಾ ಇದ್ದೀರಾ, ಸರಿಯಲ್ಲ. ಇದರಲ್ಲಿ ಅಕ್ರಮದ ವಾಸನೆ ಕೇಳಿ ಬರ್ತಾ ಇದೆ. 28% ಕಮಿಷನ್ ದಂಧೆ ಆರೋಪ ಇದೆ ಇದರಲ್ಲಿ ಅಂತ ಬಿಜೆಪಿ ಮಾತನಾಡ್ತಾ ಇದೆ.
ಏನೋ ಒಂದು ದೊಡ್ಡ ಮಟ್ಟದ ಎಡವಟ್ಟು ಆಗ್ತಾ ಇದೆ. ಬಡವರ ಹೊಟ್ಟೆ ಮೇಲೆ ಹೊಡಿತಾ ಇದೆ ಸರ್ಕಾರ. ಇದು ಸರಿಯಲ್ಲ. ಫಲಾನುಭವಿಗಳನ್ನು ಆಯ್ಕೆ ಮಾಡೋದ್ರಲ್ಲಿಯೂ ಕೂಡ ಅಕ್ರಮವನ್ನು ಮಾಡಿದೆ. ಇದರಲ್ಲಿ ಬಡವರಿಗೆ ಆದ್ಯತೆ ಕೊಡಬೇಕಾಗಿತ್ತು, ಆದರೆ ಅವ್ರಿಗೆ ಕೊಟ್ಟಿಲ್ಲ. ಇವರು ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಆದ್ಯತೆ ಕೊಟ್ಟಿದ್ದಾರೆ. ಅವ್ರಿಗೇನೆ ಕೊಟ್ಕೊಳ್ತಾ ಇದ್ದಾರೆ, ಬೇರೆಯವ್ರಿಗೆ ಕೊಡ್ತಾ ಇಲ್ಲ ಅಂತ ಬಿಜೆಪಿ ಆರೋಪ ಮಾಡ್ತಾ ಇದೆ. ಪ್ರಹ್ಲಾದ್ ಜೋಶಿ ಅವರಿಗೂ ಕೂಡ ಅವಮಾನ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ಯೋಜನೆಯನ್ನು ರಾಜ್ಯ ಸರ್ಕಾರ ತಮ್ಮದೇ ಅಂತ ಹೇಳಿ ಬಿಂಬಿಸ್ಕೊಳ್ತಾ ಇದೆ. ಉತ್ತರ ಕರ್ನಾಟಕದಲ್ಲಿ ಏನು ಮತಗಳನ್ನು ಬರಬೇಕು ಮುಂದಿನ ಚುನಾವಣೆಯಲ್ಲಿ ಅಂತ ಮನಸ್ಸಲ್ಲಿಟ್ಕೊಂಡು ಮಾಡ್ತಾ ಇದೆಯಲ್ಲ ಇದು ಕಾಂಗ್ರೆಸ್ ಸರ್ಕಾರ, ಅದಕ್ಕೆ ಬಿಜೆಪಿ ಸರ್ಕಾರ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದೆ. ದೊಡ್ಡ ಪ್ಲಾನನ್ನು ಮಾಡ್ಕೊಳ್ತಾ ಇದೆ. ಹೇಳ್ತಾ ಇದೆ ನೋಡಿ, ಮೋಸವನ್ನು ಮಾಡ್ತಾ ಇದೆ ಈ ಸರ್ಕಾರ. ಅಲ್ಲಿ ಇನ್ನೂ ಮನೆಗಳು ಸರಿಯಾದ ರೀತಿಯಲ್ಲಿ ನಿರ್ಮಾಣ ಆಗಿಲ್ಲ. ಎಲ್ಲ ರೀತಿಯ ವ್ಯವಸ್ಥೆ ಇಲ್ಲ. ಅಲ್ಲಿ ಮೂಲ ಸೌಕರ್ಯಗಳು ಇರಬೇಕು. ನೀರು, ಕರೆಂಟು, ಚರಂಡಿ ವ್ಯವಸ್ಥೆ, ಈ ರೀತಿ ರಸ್ತೆ, ಎಲ್ಲ ವ್ಯವಸ್ಥೆ ಇರಬೇಕು. ಅದನ್ನು ಕೂಡ ಯಾವುದೇ ರೀತಿ ಸರಿಯಾಗಿ ಆಗಿಲ್ಲ. ಆಗಲೇ ಕೊಡೋಕೆ ಮುಂದಾಗ್ಬಿಟ್ಟಿದ್ದಾರೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಅಡಿ ಏನಿದೆ ಮನೆಗಳು ನಿರ್ಮಾಣ ಆಗಿದೆ, ಆ ಹೆಸರನ್ನು ಇವರು ಅಳಿಸಿ ಹಾಕೋಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಯಾಕಂದರೆ ನರೇಗಾ ಯೋಜನೆ ಹೆಸರನ್ನ ಬದಲು ಮಾಡಿದ್ರಲ್ಲ, ಆ ಒಂದು ಏನಾದರೂ ದ್ವೇಷ ಇದೆಯಾ ಇವರಿಗೆ? ಅದು ಕೂಡ ಇದ್ದರೆ ಇರ್ಬೋದು ಅಂತ ಬಿಜೆಪಿ ಆರೋಪ ಮಾಡ್ತಾ ಇದೆ. ಹುಬ್ಬಳ್ಳಿಯಲ್ಲಿ ಬಿಜೆಪಿ ನಾಯಕರು ಬಿಗಿ ಪಟ್ಟಣ ಹಿಡಿದುಕೊಳ್ತಾ ಇದ್ದಾರೆ. ನೀವು ಮಾಡ್ತಾ ಇರೋದು ಸರಿಯಲ್ಲ, ಕೈ ಬಿಟ್ಟುಬಿಡಿ ಅಂತ. ಪ್ರೋಟೋಕಾಲನ್ನು ಉಲ್ಲಂಘನೆ ಮಾಡಿದ್ದೀರಿ ನೀವು. ನಾವು ಸಂಸತ್ತಿಗೆ ದೂರು ಕೊಡ್ತೀವಿ ಈ ಒಂದು ವಿಚಾರದ ಬಗ್ಗೆ. ಅರ್ಹರಿಗೆ ಅನ್ಯಾಯ ಆಗ್ತಾ ಇದೆ. ನೀವು ಅರ್ಹರಿಗೆ ಕೊಡಬೇಕು, ಬಡವರಿಗೆ ಕೊಡಬೇಕು, ಆದರೆ ಅದಕ್ಕೆ ಕೊಡ್ತಾ ಇಲ್ಲ. ನೀವು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೊಡ್ತಾ ಇದ್ದೀರಿ ಮನೆಗಳನ್ನು. ಅದು ನಮಗೆ ಗೊತ್ತಾಗ್ತಾ ಇದೆ. ನಿಮ್ಮ ಅಕ್ರಮ ಎಲ್ಲವೂ ಕೂಡ ಅಕ್ರಮದ ವಾಸನೆ ಕೇಳಿ ಬರ್ತಾ ಇದೆ. ನಮಗೆ ವಾಸನೆ ಬರ್ತಾ ಇದೆ ನಮಗೆ ಅಂತ ಹೇಳ್ತಾ ಇದ್ದಾರೆ. ಮನೆ ಹಂಚಿಕೆ ಪಟ್ಟಿ ಏನಿದೆ ಅದನ್ನು ಮರುಪರಿಶೀಲನೆ ಮಾಡಬೇಕು ಅಂತ ಬಿಜೆಪಿ ಒತ್ತಾಯವನ್ನು ಮಾಡ್ತಾ ಇದೆ. ಕಾಂಗ್ರೆಸ್ನ ಕ್ರೆಡಿಟ್ ಪಾಲಿಟಿಕ್ಸ್ಗೆ ಬ್ರೇಕ್ ಹಾಕೋಕೆ ಬಿಜೆಪಿ ತನ್ನ ಶಕ್ತಿ ಪ್ರದರ್ಶನವನ್ನು ಮಾಡ್ತಾ ಇದೆ. ಅಲ್ಲಿ ದೊಡ್ಡ ಮಟ್ಟದ ಬಿಗಿ ಪೊಲೀಸ್ ಬಂದೋಬಸ್ತ್ ಇದೆ. ಆದರೂ ಕೂಡ ನಾವು ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಕಾಂಗ್ರೆಸ್ನ ನಾಯಕರು ಹೇಳ್ತಾ ಇದ್ದಾರೆ. ಕಾರ್ಯಕರ್ತರು ಈಗಾಗಲೇ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಉತ್ತರ ಕರ್ನಾಟಕದ ಭಾಗದಲ್ಲಿ ಈಗ ದೊಡ್ಡ ಪ್ಲಾನ್ ನಡೀತಾ ಇದೆ ರಾಜಕೀಯ ನಾಯಕರುಗಳ ಈ ಒಂದು ಏನಿದೆ ಮನೆಯ ಹಸ್ತಾಂತರ ವಿಚಾರವಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.